ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವರ್ಗಾವಣೆ ವಾರ್ ಅನ್ನ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕ ಸುನಿಲ್ ಕುಮಾರ್ ಅವರು ಠಕ್ಕರ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸಹಿ ಇರುವ ಪತ್ರವೇ ನಕಲಿ ಅಂತ ಆದ್ರೆ ಇನ್ನು ಸಿಎಂ ಕಚೇರಿ ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕುರ್ಚಿ ಮೇಲಷ್ಟೇ ಗಮನ. ವರ್ಗಾವಣೆ ಪತ್ರದಲ್ಲಿರುವಂತಹ ಸಹಿ ಅಸಲಿನೋ ನಕಲಿನೋ? ವರ್ಗಾವಣೆ ಪತ್ರವನ್ನ ಎಫ್ಎಸ್ಎಲ್ಗೆ ಕಳಿಸಬೇಕು. ಟ್ವೀಟ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆ ಯಾವ ರೀತಿ ಹಳಿ ತಪ್ಪಿದೆ ಮತ್ತು ಅರಾಜಕತೆ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ಹೇಳಲಿಕ್ಕೆ ಒಂದು ಕ್ಲಾಸಿಕ್ ಆದಂತಹ ಉದಾಹರಣೆ ಏನು ಅಂತ ಕೇಳಿದ್ರೆ, ಆರೋಗ್ಯ ಇಲಾಖೆಯ ಒಬ್ಬರು ಡಿಎಚ್ಒ ಅವರನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ನೋಡಿ. ಅಬಕಾರಿ ಇಲಾಖೆಯ ಅಧಿಕಾರಿಯೊಬ್ಬರನ್ನ ವರ್ಗಾವಣೆ ಮಾಡಿದ್ರು ಅಂತ ಹೇಳಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳದಲ್ಲಿ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿತ್ತು. ಅಬಕಾರಿ ಇಲಾಖೆ ಮೇಲೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೂಡ ಬರ್ತಾನೆ ಇತ್ತು. ಲಂಚ ಸ್ವೀಕಾರದ ಆರೋಪಗಳು ಕೇಳಿ ಬರ್ತಾ ಇತ್ತು. ಕಮಿಷನ್ ಕೊಡಬೇಕು ಅಂತ ಹೇಳಲಾಗ್ತಾ ಇತ್ತು. ಸರ್ಕಾರಕ್ಕೆ ದುಡ್ಡನ್ನ ಕೊಡಬೇಕು, ಮಿನಿಸ್ಟರ್ಗೆ ಇಷ್ಟು ಕೊಡಬೇಕು ಅನ್ನುವ ಆಡಿಯೋಗಳು ಕೂಡ ಹೊರಬಿದ್ದಿತ್ತು ಲೋಕಾಯುಕ್ತ ರೇಡ್ ಮಾಡಿದ ಸಂದರ್ಭದಲ್ಲಿ. ಇದರ ಬೆನ್ನಲ್ಲೇ ಈ ವರ್ಗಾವಣೆ ಆಗಿತ್ತು. ಇದರ ಹಿಂದೆ ಬೇರೆ ಷಡ್ಯಂತ್ರ ಇದೆ ಅನ್ನುವ ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿತ್ತು. ಆದರೆ ಅದು ನಕಲಿ ಸಹಿ ಅಂತ ಹೇಳಿ ಆ ಪತ್ರದ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಶುರುವಾಗುತ್ತೆ. ಈಗ ಅದನ್ನ ಇಟ್ಟುಕೊಂಡು ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವರ್ಗಾವಣೆ ವಾರ್ ಅನ್ನ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕ ಸುನಿಲ್ ಕುಮಾರ್ ಅವರು ಠಕ್ಕರ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸಹಿ ಇರುವ ಪತ್ರವೇ ನಕಲಿ ಅಂತ ಆದ್ರೆ ಇನ್ನು ಸಿಎಂ ಕಚೇರಿ ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕುರ್ಚಿ ಮೇಲಷ್ಟೇ ಗಮನ. ವರ್ಗಾವಣೆ ಪತ್ರದಲ್ಲಿರುವಂತಹ ಸಹಿ ಅಸಲಿನೋ ನಕಲಿನೋ? ವರ್ಗಾವಣೆ ಪತ್ರವನ್ನ ಎಫ್ಎಸ್ಎಲ್ಗೆ ಕಳಿಸಬೇಕು. ಟ್ವೀಟ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆ ಯಾವ ರೀತಿ ಹಳಿ ತಪ್ಪಿದೆ ಮತ್ತು ಅರಾಜಕತೆ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ಹೇಳಲಿಕ್ಕೆ ಒಂದು ಕ್ಲಾಸಿಕ್ ಆದಂತಹ ಉದಾಹರಣೆ ಏನು ಅಂತ ಕೇಳಿದ್ರೆ, ಆರೋಗ್ಯ ಇಲಾಖೆಯ ಒಬ್ಬರು ಡಿಎಚ್ಒ ಅವರನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ನೋಡಿ. ಅಬಕಾರಿ ಇಲಾಖೆಯ ಅಧಿಕಾರಿಯೊಬ್ಬರನ್ನ ವರ್ಗಾವಣೆ ಮಾಡಿದ್ರು ಅಂತ ಹೇಳಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳದಲ್ಲಿ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿತ್ತು. ಅಬಕಾರಿ ಇಲಾಖೆ ಮೇಲೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೂಡ ಬರ್ತಾನೆ ಇತ್ತು. ಲಂಚ ಸ್ವೀಕಾರದ ಆರೋಪಗಳು ಕೇಳಿ ಬರ್ತಾ ಇತ್ತು. ಕಮಿಷನ್ ಕೊಡಬೇಕು ಅಂತ ಹೇಳಲಾಗ್ತಾ ಇತ್ತು. ಸರ್ಕಾರಕ್ಕೆ ದುಡ್ಡನ್ನ ಕೊಡಬೇಕು, ಮಿನಿಸ್ಟರ್ಗೆ ಇಷ್ಟು ಕೊಡಬೇಕು ಅನ್ನುವ ಆಡಿಯೋಗಳು ಕೂಡ ಹೊರಬಿದ್ದಿತ್ತು ಲೋಕಾಯುಕ್ತ ರೇಡ್ ಮಾಡಿದ ಸಂದರ್ಭದಲ್ಲಿ. ಇದರ ಬೆನ್ನಲ್ಲೇ ಈ ವರ್ಗಾವಣೆ ಆಗಿತ್ತು. ಇದರ ಹಿಂದೆ ಬೇರೆ ಷಡ್ಯಂತ್ರ ಇದೆ ಅನ್ನುವ ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿತ್ತು. ಆದರೆ ಅದು ನಕಲಿ ಸಹಿ ಅಂತ ಹೇಳಿ ಆ ಪತ್ರದ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಶುರುವಾಗುತ್ತೆ. ಈಗ ಅದನ್ನ ಇಟ್ಟುಕೊಂಡು ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವರ್ಗಾವಣೆ ವಾರ್ ಅನ್ನ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕ ಸುನಿಲ್ ಕುಮಾರ್ ಅವರು ಠಕ್ಕರ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸಹಿ ಇರುವ ಪತ್ರವೇ ನಕಲಿ ಅಂತ ಆದ್ರೆ ಇನ್ನು ಸಿಎಂ ಕಚೇರಿ ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕುರ್ಚಿ ಮೇಲಷ್ಟೇ ಗಮನ. ವರ್ಗಾವಣೆ ಪತ್ರದಲ್ಲಿರುವಂತಹ ಸಹಿ ಅಸಲಿನೋ ನಕಲಿನೋ? ವರ್ಗಾವಣೆ ಪತ್ರವನ್ನ ಎಫ್ಎಸ್ಎಲ್ಗೆ ಕಳಿಸಬೇಕು. ಟ್ವೀಟ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆ ಯಾವ ರೀತಿ ಹಳಿ ತಪ್ಪಿದೆ ಮತ್ತು ಅರಾಜಕತೆ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ಹೇಳಲಿಕ್ಕೆ ಒಂದು ಕ್ಲಾಸಿಕ್ ಆದಂತಹ ಉದಾಹರಣೆ ಏನು ಅಂತ ಕೇಳಿದ್ರೆ, ಆರೋಗ್ಯ ಇಲಾಖೆಯ ಒಬ್ಬರು ಡಿಎಚ್ಒ ಅವರನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ
ನೋಡಿ, ಅಬಕಾರಿ ಇಲಾಖೆಯ ಅಧಿಕಾರಿಯೊಬ್ಬರನ್ನ ವರ್ಗಾವಣೆ ಮಾಡಿದ್ರು ಅಂತ ಹೇಳಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳದಲ್ಲಿ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿತ್ತು. ಅಬಕಾರಿ ಇಲಾಖೆ ಮೇಲೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೂಡ ಬರ್ತಾನೆ ಇತ್ತು. ಲಂಚ ಸ್ವೀಕಾರದ ಆರೋಪಗಳು ಕೇಳಿ ಬರ್ತಾ ಇತ್ತು. ಕಮಿಷನ್ ಕೊಡಬೇಕು ಅಂತ ಹೇಳಲಾಗ್ತಾ ಇತ್ತು. ಸರ್ಕಾರಕ್ಕೆ ದುಡ್ಡನ್ನ ಕೊಡಬೇಕು, ಮಿನಿಸ್ಟರ್ಗೆ ಇಷ್ಟು ಕೊಡಬೇಕು ಅನ್ನುವ ಆಡಿಯೋಗಳು ಕೂಡ ಹೊರಬಿದ್ದಿತ್ತು ಲೋಕಾಯುಕ್ತ ರೇಡ್ ಮಾಡಿದ ಸಂದರ್ಭದಲ್ಲಿ. ಇದರ ಬೆನ್ನಲ್ಲೇ ಈ ವರ್ಗಾವಣೆ ಆಗಿತ್ತು. ಇದರ ಹಿಂದೆ ಬೇರೆ ಷಡ್ಯಂತ್ರ ಇದೆ ಅನ್ನುವ ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿತ್ತು. ಆದರೆ ಅದು ನಕಲಿ ಸಹಿ ಅಂತ ಹೇಳಿ ಆ ಪತ್ರದ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಶುರುವಾಗುತ್ತೆ. ಈಗ ಅದನ್ನ ಇಟ್ಟುಕೊಂಡು ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವರ್ಗಾವಣೆ ವಾರ್ ಅನ್ನ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕ ಸುನಿಲ್ ಕುಮಾರ್ ಅವರು ಠಕ್ಕರನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸಹಿ ಇರುವ ಪತ್ರವೇ ನಕಲಿ ಅಂತ ಆದ್ರೆ ಇನ್ನು ಸಿಎಂ ಕಚೇರಿ ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕುರ್ಚಿ ಮೇಲಷ್ಟೇ ಗಮನ. ವರ್ಗಾವಣೆ ಪತ್ರದಲ್ಲಿರುವಂತಹ ಸಹಿ ಅಸಲಿನೋ ನಕಲಿನೋ? ವರ್ಗಾವಣೆ ಪತ್ರವನ್ನ ಎಫ್ಎಸ್ಎಲ್ಗೆ ಕಳಿಸಬೇಕು. ಟ್ವೀಟ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆ ಯಾವ ರೀತಿ ಹಳಿ ತಪ್ಪಿದೆ ಮತ್ತು ಅರಾಜಕತೆ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ಹೇಳಲಿಕ್ಕೆ ಒಂದು ಕ್ಲಾಸಿಕ್ ಆದಂತಹ ಉದಾಹರಣೆ ಏನು ಅಂತ ಕೇಳಿದ್ರೆ, ಆರೋಗ್ಯ ಇಲಾಖೆಯ ಒಬ್ಬರು ಡಿಎಚ್ಒ ಅವರನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ. ನೋಡಿ, ಅಬಕಾರಿ ಇಲಾಖೆಯ ಅಧಿಕಾರಿಯೊಬ್ಬರನ್ನ ವರ್ಗಾವಣೆ ಮಾಡಿದ್ರು ಅಂತ ಹೇಳಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳದಲ್ಲಿ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿತ್ತು. ಅಬಕಾರಿ ಇಲಾಖೆ ಮೇಲೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೂಡ ಬರ್ತಾನೆ ಇತ್ತು. ಲಂಚ ಸ್ವೀಕಾರದ ಆರೋಪಗಳು ಕೇಳಿ ಬರ್ತಾ ಇತ್ತು. ಕಮಿಷನ್ ಕೊಡಬೇಕು ಅಂತ ಹೇಳಲಾಗ್ತಾ ಇತ್ತು. ಸರ್ಕಾರಕ್ಕೆ ದುಡ್ಡನ್ನ ಕೊಡಬೇಕು, ಮಿನಿಸ್ಟರ್ಗೆ ಇಷ್ಟು ಕೊಡಬೇಕು ಅನ್ನುವ ಆಡಿಯೋಗಳು ಕೂಡ ಹೊರಬಿದ್ದಿತ್ತು ಲೋಕಾಯುಕ್ತ ರೇಡ್ ಮಾಡಿದ ಸಂದರ್ಭದಲ್ಲಿ. ಇದರ ಬೆನ್ನಲ್ಲೇ ಈ ವರ್ಗಾವಣೆ ಆಗಿತ್ತು. ಇದರ ಹಿಂದೆ ಬೇರೆ ಷಡ್ಯಂತ್ರ ಇದೆ ಅನ್ನುವ ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿತ್ತು. ಆದರೆ ಅದು ನಕಲಿ ಸಹಿ ಅಂತ ಹೇಳಿ ಆ ಪತ್ರದ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಶುರುವಾಗುತ್ತೆ. ಈಗ ಅದನ್ನ ಇಟ್ಟುಕೊಂಡು ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಲೋಕಾಯುಕ್ತ ರೇಡ್ ಮಾಡಿದ ಸಂದರ್ಭದಲ್ಲಿ ಇದರ ಬೆನ್ನಲ್ಲೇ ಈ ವರ್ಗಾವಣೆ ಆಗಿತ್ತು. ಇದರ ಹಿಂದೆ ಬೇರೆ ಷಡ್ಯಂತ್ರ ಇದೆ ಅನ್ನುವ ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿತ್ತು. ಆದರೆ ಅದು ನಕಲಿ ಸಹಿ ಅಂತ ಹೇಳಿ ಆ ಪತ್ರದ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಶುರುವಾಗುತ್ತೆ. ಈಗ ಅದನ್ನ ಇಟ್ಟುಕೊಂಡು ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ.